ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ ಯು. ಹೀಗೆ ಇದೇ ರೀತಿ ಸಪೋರ್ಟ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಸ್ ಯೂಶ್ವಲ್ ಇವತ್ತು ಕೂಡ 6 o'clockಗೆ ಎದ್ದಿದ್ದೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಅಷ್ಟೊಂದೇನು ಬೇಗ ಏನು ಎದ್ದೇಳಲಿಲ್ಲ. ಸ್ವಲ್ಪ ಕಿಟಕಿ ಬಾಗಿಲು ಎಲ್ಲ ತೆಗಿತಾ ಇದ್ದೆ ಗಾಳಿ ಬರಲಿ ಅಂತ. ಹಾಗೆ ಸ್ವಲ್ಪ ಕಸ ಹೊಡಿಬೇಕಾಗಿತ್ತು ಹೊರಗಡೆ, ಅದನ್ನೂ ಕೂಡ ಮಾಡಿಕೊಂಡೆ. ಮತ್ತು ನಿಮಗೆಲ್ಲ ಒಂದು ಪ್ರಾಡಕ್ಟ್ ತೋರಿಸ್ಬೇಕು. ಏನಂದರೆ ಇದು ಮೀಶೋದಲ್ಲಿ ತರಿಸಿದ್ದೆ, ಬುದ್ಧಂದು ಫೋಟೋ ಥರ. ಈ ಥರ 2 ಪಾಟ್ಗಳಿರೋ ಫೋಟೋನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ನಮ್ಮ ಮನೆಗೆ ತುಂಬ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತರಿಸ್ದೆ ಇದು. ನಮ್ಮದು ಸೋಫಾ ಸೆಟ್ ಬಂದು ಬ್ಲೂ ಮತ್ತು ಕ್ರೀಮ್ ಕಲರೇ ಇತ್ತು. ಸೊ ಇದು ಸೆಟ್ ಆಗುತ್ತೆ ಅಂಥೇಳಿ, ತುಂಬ ಮ್ಯಾಚ್ ಆಗುತ್ತೆ ಅಂಥೇಳಿ ತರಿಸಿದೆ. ಅಷ್ಟೇ ತುಂಬ ಚೆನ್ನಾಗಿತ್ತು. ಹಿಂದುಗಡೆ ಈ ಥರ ಕೊಟ್ಟಿದ್ದರು. ಆರಾಮಾಗಿ ನಾವು ಇದನ್ನು ಅಂಟಿಸ್ಕೋಬೋದು ಗೋಡೆ ಮೇಲೆ. ಈ ಥರ ಹಿಂಗೆ ಕಿತ್ಬಿಟ್ಟು ಅಂಟಿಸ್ಬೇಕು. ನಾನು ನನ್ನ ಹಸ್ಬೆಂಡ್ ಹೆಲ್ಪ್ ತೊಗೊಂಡು ಅವ್ರ ಹತ್ರನೇ ಹೇಳಿ ಅಂಟಿಸ್ಕೊಂಡೆ. ಇನ್ನೊಂದೇನೆಂದರೆ ಮೀಶೋದಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಕ್ವಾಲಿಟಿನೂ ಪರವಾಗಿಲ್ಲ, ಓಕೆ ಚೆನ್ನಾಗಿರುತ್ತೆ. ಬಟ್ ಏನಂದರೆ ಚಿಕ್ಕದು ಬಂದುಬಿಡುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ದೊಡ್ಡದು ಕೊಟ್ಟಿರೋದಿಲ್ಲ ಅವರು. ಬಟ್ ರೇಟ್ ವೈಸ್ ಎಲ್ಲ ಚೆನ್ನಾಗಿತ್ತು. ಇದಕ್ಕೆ 80-90 ಆಗಿತ್ತು ಅಷ್ಟೇ. ಗೋಡೆಗೆ ಹಾಕಿದ್ಮೇಲೆ ಚಿಕ್ಕದನ್ಸುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಇದನ್ನು ಪಕ್ಕನೇ ಹಚ್ಕೊಂಡು ಪಾಟ್ ಇದೆ ಅಲ್ಲ, ಅದು ಪಾಟು ಈ ಕಡೆ ಬರಬೇಕಿತ್ತು, ಆ ಕಡೆ ಹೋಗಿದೆ. ಸೊ ಇಟ್ಸ್ ಓಕೆ, ಏನು ಇನ್ನೂ ಚೆನ್ನಾಗಾಗಿಲ್ಲ ಅನ್ನೋ ಥರ ಇಲ್ಲ, ಚೆನ್ನಾಗಾಗಿತ್ತು. ಇನ್ನಿವತ್ತು ಬ್ರೇಕ್ಫಾಸ್ಟ್ಗೆ ಹೆಸರು ಕಾಳು ಮತ್ತು ಬೇಳೆನ ನೆನೆ ಹಾಕಿದ್ದೆ ನೆನ್ನೆನೆ. ಅದರದ್ದು ಪಲ್ಯ ಮಾಡ್ತಾಯಿದ್ದೀನಿ. ಈ ಪಲ್ಯದ ಜೊತೆ ಇನ್ನೊಂದು ತರಕಾರಿ ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ ವಾಂಗಿಬಾತಿಗೆ ಹಾಕ್ತಾರಲ್ಲ ಬದನೆಕಾಯಿ, ಅದನ್ನು ಹಾಕಿದ್ದೆ. ಎಷ್ಟು ಟೇಸ್ಟ್ ಆಗಿತ್ತು ಗೊತ್ತಾ. ಅದು ಆ್ಯಕ್ಚುಲಿ ಹಾಕಬೇಕು ಅಂತ ನಾನೇನು ಹಾಕಿರಲಿಲ್ಲ. ಅದು ಒಂದೇ ಉಳಿದಿತ್ತು, ಮೊನ್ನೆ ವಾಂಗಿಬಾತ್ ಮಾಡಿ ಒಂದೇ ಉಳಿದಿತ್ತು ಅಂತ ಹೇಳಿಬಿಟ್ಟು ಇದನ್ನು ಆ್ಯಡ್ ಮಾಡಿದೆ. ಅದು ಎಕ್ಸ್ಟ್ರಾ ಟೇಸ್ಟೇ ಕೊಡ್ತು. ಸೊ ನಾನಿಲ್ಲಿ ಬೇಳೆ ಮತ್ತು ಹೆಸರು ಕಾಳನ್ನ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಡಬೇಕು. ಸೊ ಈ ಬಾಣಲಿ ಮೊನ್ನೆ ತೊಗೊಂಡಿದ್ನಲ್ಲ, ನೆನಪಿದೆನಾ, ಇವತ್ತೇ ಫಸ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆಗಿತ್ತು. ಅಂದರೆ ಈ ಥರ ನನಗೆ ಸ್ವಲ್ಪ ಡೀಪ್ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಅದರೊಳಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೇ ತೊಗೊಂಡಿದ್ದು ನಾನು. ಫಸ್ಟು 2-3 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, 1-2 ಮೆಣಸಿನ್ಕಾಯಿ ಹಾಕಿ, ಒಂದು ಅರ್ಧ ಬೌಲಷ್ಟು ಈರುಳ್ಳಿನ ಹಾಕೋಬೇಕು. ನೆಕ್ಸ್ಟು ಅರಿಶಿನ ಪುಡಿ, ಉಪ್ಪು ಎರಡನ್ನೂ ಹಾಕಿ ನೀಟಾಗಿ ಫ್ರೈ ಮಾಡಿ, ಅದಾದಮೇಲೆ ಈ ಬದನೆಕಾಯಿ ಹಾಕಬೇಕು. ಇದಕ್ಕೆ ಎಂಥ ಬದನೆಕಾಯಿ ಅಂತ ಅಂತಾರೆ ಅಂತ ನಂಗೆ ಗೊತ್ತಿಲ್ಲ, ವಾಂಗಿಬಾತ್ ಬದನೆಕಾಯಿ ಅಂತ ನಂಗೆ ಗೊತ್ತು ಅಷ್ಟೇ. ಸೊ ಅದನ್ನು ಹಾಕ್ಕೊಂಡೆ. ಅದು ಹಾಕಿದ ಮೇಲೆ ಇದು ಬೇಗ ಬೆಂದ್ಕೊಳ್ಳುತ್ತೆ, ಅದೇನು ಟೈಮ್ ಹಿಡಿಯೋಲ್ಲ ಜಾಸ್ತಿ. ಬೆಂದಾದಮೇಲೆ ಹೆಸರು ಕಾಳು ಮತ್ತು ಬೇಳೆನ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಎಲ್ಲ ಹಾಕಿ ಒಂದು ಕುದ್ದ ಮೇಲೆ ಟೊಮೆಟೊ ಹಾಕೋಬೇಕು. ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ಎಲ್ಲ ಸ್ಪೈಸಸ್ನೂ ಆ್ಯಡ್ ಮಾಡ್ಕೊಳ್ಳಿ. ಏನೇನೆಂದರೆ ನಾನಿಲ್ಲಿ ಧನಿಯಾ ಪುಡಿ ಹಾಕಿದ್ದೆ, ಖಾರ ಪುಡಿ ಹಾಕಿದ್ದೆ, ಜೀರಾ ಪೌಡರ್ ಹಾಕಿದ್ದೆ. ಇಷ್ಟೆಲ್ಲ ಹಾಕಿ ಕುದಿಸ್ಕೊಂಡ್ರೆ ಆಯಿತು. ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. ಇದು ಪೂರಿಗೂ ತಿನ್ಬೋದು ನಾವು, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ. ನಾನಿವತ್ತು ಚಪಾತಿ ಮಾಡಿದ್ದೆ, ಬೀಟ್ರೂಟ್ ಚಪಾತಿ ಮಾಡಿದ್ದೆ. ಬೀಟ್ರೂಟ್ ಕೂಡ ಒಂದು ಉಳಿದೋಗಿತ್ತು. ಸೊ ಅದನ್ನು ಕೂಡ ಒಂದೇ ಇದ್ದರೆ ಏನು ಮಾಡೋಕ್ಕಾಗುತ್ತೆ, ಅದನ್ನು ಪಲ್ಯ ಮಾಡೋಕ್ಕಾಗಲ್ಲ. ಸೊ ಅದನ್ನ ನಿಮಗೆ ಏನಾದರೂ ಒಂದು ಕ್ರಿಯೇಟಿವ್ ಮಾಡ್ತಾ ಇರ್ತೀನಿ. ಸೊ ಬೀಟ್ರೂಟ್ನ ಮಿಕ್ಸಿ ಮಾಡಿಕೊಂಡು ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಈ ಥರ ಚಪಾತಿ ಮಾಡಿಕೊಂಡೆ. ಚೆನ್ನಾಗಿ ಬಂದಿತ್ತು. ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಲ್ಲ ಲಟ್ಟಣಿಗೆ, ಅದಕ್ಕೆ ಯಾಕೆ ಕವರ್ ಹಾಕಿದ್ದೀನಿ ಅಂತ ನಿಮಗೆ ಯೋಚನೆ ಬರ್ಬೋದು. ಯಾಕೆ ಹಾಕಿದ್ದೀವಿ ಅಂದರೆ ನಮ್ಮ ಅತ್ತೆ ಬಂದಿದ್ದರು, ಅವರು ರೊಟ್ಟಿ ಉದ್ದುವಾಗ ಈ ಥರ ಅವ್ರ ಊರಲ್ಲಿ ಹಾಕ್ಕೊತಾರಂತೆ. ಇಲ್ಲಿಗೆ ಬಂದಾಗ ಹಾಕಿದ್ರು. ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ ಈ ಥರ ಹಾಕ್ಕೊಂಡೆ. ಇದು ಒಂಥರ ಟ್ರಿಕ್ ಅನ್ನಿಸ್ತು ನನಗೆ. ಅದಕ್ಕೆ ಅವ್ರು ಬಂದು ಹೋದ್ಮೇಲೆ ಅದನ್ನು ತೆಗಿಯೋಕ್ಕೆ ಹೋಗಲಿಲ್ಲ. ಇನ್ನು ನೆಕ್ಸ್ಟ್ ಏನಾದರೂ ಕಿತ್ತೋದ್ರೆ ನಾನೇ ಹಾಕ್ಕೋಬೇಕು, ಯಾಕಂದರೆ ನನಗೂ ಅದು ರೂಢಿ ಆಗಿಬಿಟ್ಟಿದೆ. ಹಿಂಗೆ ಕವರ್ ಹಾಕಿ ಆ ಕಡೆ ಈ ಕಡೆ ರಬ್ಬರ್ ಹಾಕೋದು ಅಷ್ಟೇ. ಇದಕ್ಕೆ ಚೆನ್ನಾಗಿ ಉದ್ಬೋದು ಈ ಥರ ಹಾಕ್ಕೊಂಡ್ರೆ. ಅಂದರೆ ಅಂಟ್ಕೊಳ್ಳಲ್ಲ, ಪ್ಲಾಸ್ಟಿಕ್ ಅಲ್ವಾ, ಅಂಟ್ಕೊಳ್ಳಲ್ಲ ಅಷ್ಟೊಂದು.
ಬೀಟ್ರೂಟ್ ಏನಾದರೂ ಸಿಹಿ ಇದ್ದರೆ ಚಪಾತಿನೂ ಸಿಹಿ ಅನಿಸುತ್ತೆ. ಬಟ್ ಈ ಬೀಟ್ರೂಟ್ ಅಷ್ಟೊಂದು ಸಿಹಿ ಏನಿರಲಿಲ್ಲ. ಆ್ಯಸ್ ಯೂಶ್ವಲ್ ಥರನೇ ಇತ್ತು ಚಪಾತಿ. ಚಪಾತಿ ಅಂದರೆ ಎಲ್ಲರಿಗೂ ಇಷ್ಟ. ಅದರಲ್ಲೂ ಈ ಥರ ಏನಾದರೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಂದಂಗೆ ನಮ್ಮ ಮನೇಲಿ ನಾವು ಯಾವಾಗಲೂ ಮಾರ್ನಿಂಗಲ್ಲಿ ಎಲ್ಲ ಹೆಲ್ದಿನೇ ತೊಗೋಬೇಕು ಅನ್ನೋದು ನನ್ನದು ಇಂಟೆನ್ಷನ್ನು. ಏನಂದರೆ ರೈಸ್ ಐಟಮ್ ತಿನ್ನಲ್ಲ. ಎಣ್ಣೆದು ರೇರ್ ಅಂದರೆ ರೇರು. ಈ ಥರ ಚಪಾತಿ ಮಾಡ್ತೀನಿ, ಇಲ್ಲ ಅಂದರೆ ರೊಟ್ಟಿ ಮಾಡ್ತೀನಿ, ಇಲ್ಲ ತಾಲಿಪಟ್ಟು ಮಾಡ್ತೀನಿ, ಇಡ್ಲಿ ದೋಸೆ ಈ ಥರ ಮಾಡ್ತೀನಿ. ಬಿಟ್ಟರೆ ರೈಸ್ ಐಟಮ್ ಯಾವಾಗೂ ಮಾರ್ನಿಂಗ್ ಟೈಮ್ ಮಾಡಲ್ಲ. ನೈಟ್ ಅಷ್ಟೇ ರೈಸ್ ಐಟಮ್ ಮಾಡೋದು. ನೋಡಿ ಈ ಥರ ಆಗಿತ್ತು, ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನೀವೊಂದು ಸರಿ ಟ್ರೈ ಮಾಡಾದಮೇಲೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಚೆನ್ನಾಗಿ ಬಿಸಿಲಿದೆ. ಇವತ್ತು ಬಟ್ಟೆ ಹಾಕಬೇಕು ವಾಷಿಂಗ್ ಮಿಷಿನ್ಗೆ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ. ನಾನು ಯೂಶ್ವಲಿ ದಿನ ಹಾಕಲ್ಲ. 2 ಡೇಸ್ ಅಥವಾ 3 ಡೇಸ್ಗೊಂದು ಸರಿ ಅವ್ರದ್ದೊಂದು ಸರಿ ನಂದೊಂದು ಸರಿ ಹಾಕ್ಕೊತೀನಿ. ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗ್ತಿಲ್ಲ ಇಲ್ಲಿ. ನೋಡಿ ಹಾಕಿದ್ದೆ ಮೇಲೆ ಹೋಗಿ, ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಮಳೆ ಮೋಡ ಆಗಿತ್ತು. ಸೊ ಎಲ್ಲ ಆರೋಗಿತ್ತು ಸದ್ಯ. ಅದಕ್ಕೆ ಎಲ್ಲ ತೊಗೊಂಡು ಬಂದು ಹಾಕಿದ್ದೀನಿ. ಇನ್ನು ಇವತ್ತು ರಾತ್ರಿ ಊಟಕ್ಕೆ ಏನಾದರೂ ರೈಸ್ ಐಟಮ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ತಕ್ಷಣ ತಲೆಯಲ್ಲಿ ಬಂದಿದ್ದು ಅಂದರೆ ಕ್ಯಾಬೇಜ್ ಇತ್ತು ಮನೆಯಲ್ಲಿ. ನಾನು ಏನಿರುತ್ತೋ ಅದರಲ್ಲೇ ಒಂದು ಏನಾದರೂ ಟ್ರೈ ಮಾಡಿರ್ತೀನಿ ಅಷ್ಟೇ. ಕ್ಯಾಬೇಜ್ ರೈಸ್ ಮತ್ತು ಸೋಯಾ ಚಂಕ್ಸ್ ಇತ್ತು. ಸೋಯಾ ಚಂಕ್ಸಲ್ಲಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಒಂದು ಎಗ್ ಕೂಡ ಉಳಿದಿತ್ತು, ಅದನ್ನು ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂಥೇಳಿ ಮಾಡೋಣ ಅಂತ ಯೋಚನೆ ಮಾಡ್ಕೊಂತ ಟಿ ವಿ ನೋಡ್ತಾ ಕೂತಿದ್ವಾಗ ನನ್ನ ಹಸ್ಬೆಂಡ್ ಇಷ್ಟೆಲ್ಲ ಸ್ನ್ಯಾಕ್ಸ್ ಎಲ್ಲ ತಂದಿದ್ದರು. ನೋಡಿ ಹೊರಗೆ ಹೋದರೆ ತರಲಿಲ್ದಂಗೆ ಬರಲ್ಲ ಇವ್ರು ಏನಾದರೂ ಒಂದು. ಎಷ್ಟೊಂದು ಕಂಟ್ರೋಲ್ ಮಾಡಿದರು. ಎಲ್ಲ ಬೇಕ್ರಿ ಪಾನಿಪುರಿ ಶಾಪ್ಸ್ ಎಲ್ಲ ಕೈ ಬೀಸಿ ಕರಿತಾ ಇರ್ತವೆ ಅನಿಸುತ್ತೆ ಹೊರಗೆ ಹೋದಾಗ. ಈ ಥರ ಜಂಕ್ ಏನಾದರೂ ತಿಂದಾಗ ಗ್ರೀನ್ ಟೀ ಕುಡಿದ್ಬಿಡ್ಬೇಕು. ಆವಾಗ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ, ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಸೊ ನಾನು ಇಲ್ಲಿ ಗ್ರೀನ್ ಟೀ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಇದೇ ಥರ ಲೀವ್ಸ್ ಯೂಸ್ ಮಾಡ್ತೀನಿ. ಬ್ಯಾಗ್ಸ್ ಆ ಥರ ಏನೂ ತಗೊಳ್ಳಲ್ಲ. 2 ಕಪ್ ನೀರಿಗೆ ಈ ಥರ ಒಂದು ಸ್ವಲ್ಪ ಹಾಕಿದರೆ ಸಾಕು. ತುಂಬ ಕಾನ್ಸಂಟ್ರೇಟ್ ಇರುತ್ತಿದು, ಸ್ಟ್ರಾಂಗ್ ಇರುತ್ತೆ. ಸೊ ಒಂದು ಚೂರು ಹಾಕಿ ಕುದಿಸಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಕುದಿಸ್ಕೊಂಡ್ರೆ ಆಯಿತು. ಅಡುಗೆ ಮಾಡಬೇಕು. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೊಳ್ಳಿ. ಅದಾದಮೇಲೆ ಮೆಣಸಿನ್ಕಾಯಿನ ಎರಡನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಳ್ಳಿ. ಗರಂ ಮಸಾಲ, ಖಾರ ಪುಡಿ ಮತ್ತು ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಎಲ್ಲ ಮಸಾಲೆ ಹಾಕಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ 1 ಅಥವಾ 2 ನಮ್ಮ ಮನೇಲಿ ಒಂದೇ ಎಗ್ ಉಳಿದಿತ್ತು ಅಂತೇಳಿ 1 ಹಾಕಿದ್ದೆ. ನೀವು 2 ಹಾಕಿ ಚೆನ್ನಾಗಾಗುತ್ತೆ ಟೇಸ್ಟು. ಎಗ್ಗು ಕೂಡ ಟೇಸ್ಟ್ ಅಲ್ವಾ, ಚೆನ್ನಾಗಿ ಇದಕ್ಕೆ ಹೊಂದ್ಕೊಳ್ಳುತ್ತೆ ಸೋಯಾ ಚಂಕ್ಸ್ಗೆ. ಸೊ ನಾನು 1 ಎಗ್ ಹಾಕಿ ಅದಾದಮೇಲೆ ನೆನೆಸಿಟ್ಕೊಂಡಿರೋವಂಥ ಸೋಯಾ ಚಂಕ್ಸ್ನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ. ಅದನ್ನು ಕೂಡ ಹಾಕಿ ಮೇಲ್ಗಡೆ ಗಾರ್ನಿಷಿಗೆ ಅಂಥೇಳಿ ಕೊತ್ತಂಬರಿನ ಹಾಕ್ಕೊಂಡಿದ್ದೆ. ಸೂಪರ್ ಟೇಸ್ಟಾಗಿ ಬಂದಿತ್ತು. ನೀವೊಂದು ಸರಿ ಇದನ್ನು ಟ್ರೈ ಮಾಡಿ. ಎಗ್ ಹಾಕಿ ಟ್ರೈ ಮಾಡಿ, ಯಾಕಂದರೆ ಎಗ್ ಹಾಕಿದ್ರೇ ಟೇಸ್ಟ್ ಆಗೋದು. ಆಯಿತು. ಇವಾಗ ರೈಸ್ ಐಟಮ್ ಮಾಡಿಬಿಡೋಣ, ಕ್ಯಾಬೇಜ್ ರೈಸು. ಇನ್ನು ರೈಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದಮೇಲೆ 1 ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ಒಂದಲ್ಲ ಅರ್ಧ ಹಾಕ್ಕೊಂಡೆ ಅರ್ಧ ಕ್ಯಾಪ್ಸಿಕಮ್ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ ಆದಮೇಲೆ ತೊಳೆದು ಇಟ್ಕೊಂಡಿರೋ ಅಂಥ ಕ್ಯಾಬೇಜ್ನ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡೆ. ಯಾಕಂದರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಹೇಳಿ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡೆ. ಅದಾದಮೇಲೆ ಖಾರ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಅಥವಾ ಧನಿಯಾ ಪುಡಿ ಇದ್ದರೆ ಧನಿಯಾ ಪುಡಿ ಹಾಕ್ಕೊಂಡು ಲಾಸ್ಟ್ಗೆ ಎಲ್ಲೋ ಬಟಾಣಿ ಎತ್ತಿಟ್ಟಿದ್ದೆ ನೆನೆ ಹಾಕಿ, ಮತ್ತು ಅದನ್ನು ಕೂಡ ಬೇಯಿಸ್ಕೊಂಡು ಸ್ವಲ್ಪ ಹಾಕಿದೆ ಬಟಾಣಿನೂ. ಮಾಮೂಲಿ ಅದೇ ಚಿತ್ರಾನ್ನ, ಪುಳಿಯೋಗರೆ, ಟೊಮೆಟೊ ಬಾತು, ವಾಂಗಿಬಾತು ಈ ಥರ ತಿಂದು ಬೇಜಾರಾಗಿದ್ದರೆ ಇದು ಮಾತ್ರ ಸಖತ್ ಟೇಸ್ಟಾಗಿತ್ತು.
ಇದನ್ನೊಂದು ಸರಿ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ, ಆ ರೈಸ್ನ ಎಲ್ಲ ಹಾಕಿ ಕಲಸಿ ಜೊತೆಗೆ ಸೋಯಾ ಚಂಕ್ಸ್ ಪಲ್ಯ ಮಾಡಿದ್ನಲ್ಲ ಅದ್ರ ಜೊತೆ ಇದನ್ನು ಕಾಂಬಿನೇಷನ್ ಆಗಿ ತಿಂದ್ವಿ. ಸಕ್ಕ ಟೇಸ್ಟ್ ಆಗಿತ್ತು, ಒಳ್ಳೆ ಕಾಂಬಿನೇಷನ್ ಆಗಿತ್ತು. ನೀವೊಂದು ಸರಿ ಟ್ರೈ ಮಾಡಲೇಬೇಕು ಇದನ್ನು. ಇನ್ನು ಇವತ್ತೊಂದು ಪ್ರಾಡಕ್ಟ್ ಬಂದಿತ್ತು. ಏನು ಅಂದರೆ ಶಟಲ್ ಕಾಕ್ ತೊಗೊಂಡ್ವಿ, ಒಂದು ಪೇರ್ ಇರಲಿ ಅಂತ ಹೇಳಿ. ವಾಕ್ ಹೋಗ್ತೀವಲ್ಲ ಅಲ್ಲೆಲ್ಲ ಆಟಾಡ್ತಾಯಿದ್ರು, ಸೊ ನಾವು ಆಟಾಡೋಣ ಅಂತ ಹೇಳಿ ತೊಗೊಂಡಿದ್ದೀವಿ. ನೋಡಬೇಕು, ಮಾರ್ನಿಂಗ್ ಎದ್ದು ಹೋದಾಗ ಆಟಾಡಬೇಕು. ಇದು ಒಂಥರ ಎಕ್ಸಸೈಸ್ ಆಗುತ್ತೆ ಅಂತ ಒಂದು ಹೊಸ ಪ್ಲ್ಯಾನ್ ಮಾಡಿದ್ದೀವಿ. ನೋಡಬೇಕು ಎಷ್ಟು ವರ್ಕ್ ಆಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದರು ಡೆಕ್ಕತ್ಲಾನಲ್ಲಿ ತಗೊಂಬರೋಣ ಹೋಗಿ ಅಂತೇಳಿ. ಹತ್ತಿರದಲ್ಲಿ ಎಲ್ಲೂ ಇರಲಿಲ್ಲ, ತುಂಬ ದೂರ ಇತ್ತು. ಅದಕ್ಕೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿದ್ದೆ. ಇದು ತುಂಬ ಡಿಲೇ ಆಗಿ ಬಂತು. ಈಗ 2-3ನೇ ಸರಿ ಆರ್ಡರ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡಿಬಿಟ್ಟು ಒಂದು ಥರ್ಡ್ ಟೈಮಿಗೆ ಬಂದಿದೆ. ಫ್ಲಿಪ್ಕಾರ್ಟಲ್ಲಿ ಮಾಡಿದ್ವಿ, ಅದರಲ್ಲಂತೂ ಬರಲೇ ಇಲ್ಲ. ನೆಕ್ಸ್ಟ್ ಅಮೆಝಾನಲ್ಲಿ ಮಾಡಿದ್ವಿ, ಇವಾಗ ಬಂದಿದೆ. ಜಾಗರ್ ಸ್ಮಿತ್ ಅಂತ ಕಂಪ್ನಿ ನೇಮ್ ಇದು. 400 ಏನೋ ಕೊಟ್ವಿ ಅನಿಸುತ್ತೆ. ಪರವಾಗಿಲ್ಲ, ಸ್ವಲ್ಪ ದಿನ ಯೂಸ್ ಮಾಡ್ಬೋದು. 3 ಕಾಕ್ ಕೂಡ ಕೊಟ್ಟಿದ್ದರು ಇದಕ್ಕೆ. 2 ಬ್ಯಾಟು ಮತ್ತು 3 ಕಾಕ್ಸ್ ಇದ್ದವು ಒಳಗಡೆ. ಚೆನ್ನಾಗಿತ್ತು. ಇನ್ನು ಇದಾಗಿತ್ತು ಇವತ್ತಿನ ವ್ಲಾಗು. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್.